ಎಲ್ರಿಗೂ ನಮಸ್ಕಾರ. ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ನೀವು ತಮ್ನೇಲಿ ನೋಡಿರ್ತೀರ, ವಿಚಾರ ಗೊತ್ತೇ ಆಗಿರುತ್ತೆ ನಿಮಗೆ. ಎಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ನಾನು ಅಕ್ಸಾ ಸಂಘಟನೆ ಹಾಗೆ ಸ್ಪರ್ಧಾಕಾಶಿ ಅಕಾಡೆಮಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬ ಸ್ಪರ್ಧಾರ್ಥಿನೂ ಕೂಡ ಪ್ರತಿದಿನ ಅವ್ರು ಪಡ್ತಕ್ಕಂತಹ ಸ್ಟ್ರಗಲ್, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಇಬ್ಬರದ್ದು ಹೋರಾಟದ ಫಲ ಅಷ್ಟೇ ಇದೆ. ಈ ಒಂದು ನೇಮಕಾತಿ ಪ್ರಕ್ರಿಯೆನಲ್ಲಾಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಕೆಲವೊಂದು ಸ್ಕ್ಯಾಮ್ಗಳೇನಾಗಿತ್ತು ಅದ್ರ ಬಗ್ಗೆ ಧ್ವನಿಯನ್ನು ಎತ್ತಿರೋಂಥದ್ದಾಗಿರ್ಬೋದು, ಜೊತೆಗೆ ಮಿನಿಸ್ಟರ್ಸ್ಗಳನ್ನ ಭೇಟಿ ಮಾಡೋದಾಗಿರ್ಬೋದು, ಹಾಗೆಯೇ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿಗೆ ಹೋಗಿ ಪ್ರತಿದಿನ ಅವ್ರ ಜೊತೆ ಕೆಲವೊಬ್ಬರು ಸ್ಪರ್ಧಾರ್ಥಿಗಳು ಕೂಡ ಸೇರ್ಕೊಂಡಿದ್ರಿ. ಇದೆಲ್ಲದರ ಫಲವಾಗಿ ನಮಗೆ ಇವತ್ತಿನ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನಾಳೆ ದಿನ ಆದಷ್ಟು ಬೇಗ ಅಧಿಸೂಚನೆ ಹೊರಡಿಸಿದ್ರೆ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬ ಸ್ಪರ್ಧಾರ್ಥಿನೂ ಕೂಡ ನಿಮ್ಮೆಲ್ರಿಗೂ ಕೃತಜ್ಞರಾಗಿರ್ತಾರೆ ಅಂತಲೇ ಹೇಳ್ತೀನಿ. ಸೊ ಏನು ಬಹಳಷ್ಟು ದಿನಗಳಿಂದ ಶಿಕ್ಷಣ ಇಲಾಖೆ, ಆರ್ಥಿಕ ಇಲಾಖೆಯ ಅನುಮತಿಗೋಸ್ಕರ ಕಾಯ್ತಾ ಇತ್ತು. ಇವಾಗ ಟೋಟಲ್ ಆಗಿ 15,000 ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋ ಅಂಥದ್ದು. ಸೊ ಹಸಿರು ನಿಶಾನೆಯನ್ನು ತೋರಿಸಿದೆ, ಗ್ರೀನ್ ಫ್ಲಾಗ್. ಸೊ ಇದು ಬರೀ GPSTR ಮಾತ್ರ ಅಲ್ಲ. ಸೊ 2022ನಲ್ಲಿ ಆಲ್ರೆಡಿ GPSTR ನೇಮಕಾತಿ ಆಗಿತ್ತಲ್ವಾ. ಸೊ ಇವಾಗ ಇವರು HSTR ಬಗ್ಗೆ ಜಾಸ್ತಿ ಫೋಕಸ್ನ ಮಾಡ್ತಾ ಇದ್ದಾರೆ. ಅಂದರೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಬಹಳಷ್ಟು ಇದೆ ಅನ್ನುವಂತಹ ಒಂದು ಮಾಹಿತಿ ಬಂದಿರೋದ್ರಿಂದ ಯಾರೆಲ್ಲ HSTR ಆಗಿರ್ಬೋದು, GPSTR ಆಗಿರಬಹುದು ಹುದ್ದೆಗಳನ್ನ ಅಲಂಕರಿಸಬೇಕು, ನಾನು ನಾಳೆ ದಿನ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಡೆಫಿನೆಟ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಏನು ಇಷ್ಟು ದಿನ ಏನು ಡಿಮೋಟಿವೇಟ್ ಆಗಿದ್ರಿ, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನಸ್ಸಿಲ್ಲ ನನಗೆ ಅಂತ ಕುಗ್ಗೋಗಿದ್ರಿ, ಇವರಿಗೆ ಈ ಒಂದು ನ್ಯೂಸ್ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಖುಷಿ ವಿಚಾರ ಅಂತ ಹೇಳ್ಬೋದು. ಆದಷ್ಟು ಬೇಗ C&R ರೂಲ್ ಕೂಡ ಬರುತ್ತೆ, ಆ್ಯಂಡ್ ಅಧಿಸೂಚನೆಯನ್ನು ಕೂಡ ಆದಷ್ಟು ಬೇಗ ಮಾಡ್ತಾರೆ. ಆ್ಯಂಡ್ ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ 100 ಡೇಸ್ ಒಳಗಡೆ ಈ ಒಂದು ಪ್ರೊಸೀಜರನ್ನು, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಂತಹ ಪ್ರೊಸೀಜರ್ಸ್ನ 100 ಡೇಸ್ ಒಳಗಡೆನೆ ನಾವು ಕಂಪ್ಲೀಟ್ ಮಾಡ್ತೀವಿ ಅನ್ನೋವಂಥದ್ದನ್ನು ಕೂಡ ನಾವು ನ್ಯೂಸಲ್ಲಿ ನೋಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಪ್ರೊಸೀಜರ್ಸ್ಗಳು ಕೂಡ ಬೇಗನೆ ಆಗ್ತಾ ಇದೆ. ಸೊ ಇವಾಗ ರೋಸ್ಟರ್ ಕೂಡ ನಿನ್ನೆ ಏನು ಬಿಡುಗಡೆ ಮಾಡಿದ್ರು, ಅದನ್ನು ಕೂಡ ನಾವು ನೋಡಿದ್ದೀವಿ ಅಫಿಷಿಯಲ್ ಆಗಿ. ಸೊ ಹಾಗಾಗಿ ಇದೆಲ್ಲವನ್ನ ಕೂಡ ನಾವು ನೋಡ್ತಾ ಇದ್ದಾಗ ಪಾಸಿಟಿವಿಟಿ ಅನ್ನೋದು ಪ್ರತಿದಿನನೂ ಬರ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇಷ್ಟು ದಿನ ಏನು ನಾವು ಡಿಮೋಟಿವೇಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ವಿ, ಇದೆಲ್ಲ ವಿಚಾರಗಳು ನಮಗೆ ಪುಷಪ್ ಮಾಡ್ತಾ ಇದೆ. ಸೊ ಡೆಫಿನೆಟ್ಲಿ ಈ ವರ್ಷನೇ ನೇಮಕಾತಿ ಆಗುತ್ತೆ. ಸೊ ಯಾರೆಲ್ಲ ಡಿಮೋಟಿವೇಟ್ ಮಾಡ್ತಿದ್ರು, ನಿಮಗೆ ಈ ವರ್ಷ ಆಗಲ್ಲ, ನೆಕ್ಸ್ಟ್ ಇಯರ್ ಆಗುತ್ತೆ, ಏನು ಈ ವರ್ಷ ಯಾವುದೇ ಒಂದು ನೇಮಕಾತಿ ಆಗಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಡೆಫಿನೆಟ್ಲಿ ನಮಗೋಸ್ಕರ ಎಲ್ಲೋ ಒಂದು ಕಡೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ಹೋರಾಟ ಮಾಡೋರು ಇದ್ದಾರೆ ಅಂತಂದಾಗ ನಾವು ಎದೆಗುಂದಬಾರ್ದು, ಧೈರ್ಯ ಕೆಟ್ಟು ಕುತ್ಕೋಬಾರ್ದು. ಸೊ ಹಾಗಾಗಿ HSTR ಯಾರು TET ಮಾಡ್ಕೊಂಡಿಲ್ಲ, ಆ್ಯಂಡ್ ಇನ್ನೊಂದು PG ಮತ್ತು TET ಬೇಕು ಅಥವಾ ಬೇಡ ಅನ್ನುವಂತಹ ಒಂದು ಗೊಂದಲದಲ್ಲಿದ್ವಿ, ಅದಕ್ಕೂ ಕೂಡ ಇವಾಗ ಕ್ಲಾರಿಫಿಕೇಶನ್ ಸಿಕ್ಕಿರೋವಂಥದ್ದು. ಸೊ ಏನು ಹಳೆ ರೂಲ್ಸ್ನ ಇಟ್ಕೊಂಡೇ ನೇಮಕಾತಿಯನ್ನು ಮಾಡ್ತಾ ಇರೋದ್ರಿಂದ HSTRಗೆ, ಹೈಸ್ಕೂಲ್ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಒಂದು TET ಆಗಿರ್ಬೋದು, ಹಾಗೆಯೇ PGನ ಕೇಳೋದಿಲ್ಲ ಅನ್ನುವಂತಹ ಒಂದು ಸುದ್ದಿ ಕೂಡ ಇರೋದ್ರಿಂದ ಯಾರ್ದೆಲ್ಲ TET ಆಗಿಲ್ಲ, MA B.Ed ಮಾಡ್ಕೊಂಡಿದ್ದೀರಾ ಅಥವಾ ಏನು ಡಿಗ್ರಿ B.Ed ಮಾಡ್ಕೊಂಡಿದ್ದೀರಾ, ಅವರು ಕೂಡ ಏನು ಈ ಒಂದು HSTRಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಹಾಗಂತ HSTRನ ನಾವು ಈಸಿಯಾಗಿ ಕ್ರ್ಯಾಕ್ ಮಾಡ್ಕೋಬೋದು ಅಂತ ದಯವಿಟ್ಟು ಅಂದ್ಕೋಬೇಡಿ. ಬಿಕಾಸ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಅಂದಾಗ ಅದು ಅಪ್ ಟು PG ತನಕನೂ ಕೂಡ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಇವಾಗ ರೀಸೆಂಟಾಗಿ ನಾನೊಂದು ನ್ಯೂಸ್ ನೋಡ್ತಾ ಇದ್ದೆ, 8ನೇ ತರಗತಿ ತನಕ ಪ್ರಾಥಮಿಕ ಶಾಲೆ, ಹಾಗೆಯೇ ಏನು 9th 10th ಫಸ್ಟ್ PUC ಸೆಕೆಂಡ್ PUC ಇದೆಲ್ಲವೂ ಕೂಡ ಹೈಸ್ಕೂಲ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ HSTR ಅಂತ ಬಂದಾಗ ನಮಗೆ ಬಹಳಷ್ಟು ಸಿಲೆಬಸ್ ಇರುತ್ತೆ ಕವರ್ ಮಾಡೋದಕ್ಕೆ, ಬಹಳಷ್ಟು ಅಡ್ವಾನ್ಸ್ಡ್ ಆಗಿರುತ್ತೆ ಕ್ವೆಶನ್ಸ್ ಎಲ್ಲನೂ ಕೂಡ. ಸೊ ಹಾಗಾಗಿ ಯಾರೆಲ್ಲ TET ಮಾಡ್ಕೊಂಡಿಲ್ಲ ಆ್ಯಂಡ್ PG ಆಗಿಲ್ಲ, ತಲೆ ಕೆಡಿಸ್ಕೋಬೇಡಿ ನೀವು ಯಾರೂ. ಬಿಕಾಸ್ HSTRಗೆ ಇದ್ಯಾವುದು ಅಪ್ಲಿಕೇಬಲ್ ಆಗಲ್ಲ ಅನ್ನುವಂತಹ ಒಂದು ಮಾಹಿತಿ ಇರೋದ್ರಿಂದ ಸೊ HSTRಗೆ ಏನು ಜಾಸ್ತಿ ಫೋಕಸ್ ಮಾಡಿ. ಆ್ಯಂಡ್ GPSTR ಕೂಡ ಕಾಲ್ ಆಗುತ್ತೆ. ಡೆಫಿನೆಟ್ಲಿ ಯಾರೆಲ್ಲ ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾವ್ಯಾವ ಹುದ್ದೆಗೆ ಹೋಗಬೇಕು ಅಂದರೆ GPSTR ಮತ್ತು HSTR ಅಂತ ಅಂದ್ಕೊಂಡಿದ್ದೀರೋ, ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಜನಕ್ಕೆ HSTR ಸಿಲೆಬಸ್ ಬಗ್ಗೆ ಗೊತ್ತಿರಲ್ಲ, ಆ್ಯಂಡ್ ಎಕ್ಸಾಮ್ಸ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ಕ್ವೆಶನ್ ಪೇಪರ್ಸ್ ಯಾವ ರೀತಿ ಇರುತ್ತೆ, ಸಬ್ಜೆಕ್ಟ್ಸ್ ಯಾವ್ಯಾವ ಥರದ್ದಿರುತ್ತೆ, ಅದೇನು ಗೊತ್ತಿರಲ್ಲ. ಸೊ ಹಾಗಾಗಿ ಮುಂದೆ ನಾನು ಅದನ್ನು ಹೇಳ್ತಾ ಹೋಗ್ತೀನಿ.
ಸ್ನೇಹಿತರೆ, HSTR ಅಂತ ಬಂದಾಗ ನಮಗೆ 2 ಪೇಪರ್ಸ್ ಇರುತ್ತೆ. ಅಂದರೆ ನಾವು 2 ಪೇಪರನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಹೇಳಿ. ಸೊ ಪೇಪರ್ 1 ಅಂತ ಬಂದಾಗ ಸಾಮಾನ್ಯ ಪತ್ರಿಕೆ ಆಗಿರುತ್ತೆ, ಜನರಲ್. ಎಲ್ಲರೂ ಕೂಡ ಅದನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ. ನೀವು ಯಾವುದೇ ಸಬ್ಜೆಕ್ಟ್ನ ತೊಗೊಂಡಿದ್ರು ಕೂಡ, ಇಂಗ್ಲೀಷ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್, ಸೋಷಿಯಲ್, ಸೊ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಕೂಡ ಕಂಪಲ್ಸರಿ ಪೇಪರ್ ಇದಾಗಿರುತ್ತೆ. ಪೇಪರ್ 1 ಸಾಮಾನ್ಯ ಪತ್ರಿಕೆ. ಸೊ ಈ ಸಾಮಾನ್ಯ ಪತ್ರಿಕೆ ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ 100 ಮಾರ್ಕ್ಸ್ ಇರುತ್ತೆ. 100 ಕ್ವೆಶನ್ಸ್ ಅಂಡ್ 100 ಮಾರ್ಕ್ಸ್ಗೆ ಈ ಒಂದು ಜನರಲ್ ಪೇಪರ್ ಇರುವಂತದ್ದು ಕಂಪಲ್ಸರಿ ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕಾಗತ್ತೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳು ಇರೋದಿಲ್ಲ, ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ನೀವು PDO ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನ್ ಬರ್ದ್ರಿ ಅಲ್ಲ, ಸೊ ಅದರಲ್ಲಿ ಏನು ನೆಗೆಟಿವ್ ಮಾರ್ಕಿಂಗ್ ಇತ್ತು, ಸೊ ಆ ತರ HSTR ಆಗಿರ್ಬೋದು, GPSTR ಆಗಿರ್ಬೋದು, ಈ ರೀತಿಯಾದಂತಹ ಎಕ್ಸಾಮ್ಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕ ಅಥವಾ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ 100 ಮಾರ್ಕ್ಸ್ಗೆ 100 ಕ್ವೆಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪೇಪರ್ 2 ಅಂತ ಬಂದಾಗ ನಿಮ್ಮ ಒಂದು ನಿರ್ದಿಷ್ಟ ಪತ್ರ, ಅಂದ್ರೆ ನಿರ್ದಿಷ್ಟ ಸಬ್ಜೆಕ್ಟ್, ಐಚ್ಛಿಕ ವಿಷಯಗಳು ಯಾವ್ಯಾವ್ದು ನೀವು ಏನು ತಗೊಂಡಿರ್ತೀರಿ ಅದನ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಂದಿ, ಇಂಗ್ಲಿಷ್, ಕನ್ನಡ. ಸೊ ಈ ರೀತಿಯಾದಂತಹ ಸಬ್ಜೆಕ್ಟ್ಗಳಲ್ಲಿ ನೀವು ಯಾವುದನ್ನ ಓದಿದಿರಿ ಅದನ್ನ ನೀವು ಪೇಪರ್ ಸೆಕೆಂಡ್ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 100 ಮಾರ್ಕ್ಸ್ಗೆ ಇರುತ್ತೆ. 100 ಪ್ರಶ್ನೆಗಳಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳು ಕೂಡ ನಿಮಗೆ ಥಿಯರಿ ಇರೋದಿಲ್ಲ, MCQ ಮಾದರಿಯಲ್ಲಿ ಇರೋವಂಥದ್ದು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ನಿಮಗೆ. ಸೊ ಟಿಕಿಂಗ್ 4 ಆಪ್ಷನ್ಸ್ ಇರುತ್ತೆ, ನೀವು ಅದನ್ನ ಟಿಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ರೀತಿ. ಸೊ ಪೇಪರ್ 1 ಅಂಡ್ ಪೇಪರ್ 2 HSTR ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ 2 ಪೇಪರ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಬಂದು ಸಾಮಾನ್ಯ ಪತ್ರಿಕೆ, ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿರುತ್ತೆ. ಅಂಡ್ ಪೇಪರ್ 2 ಬಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದು, ನೀವು ಯಾವ ಸಬ್ಜೆಕ್ಟ್ ನ ಓದಿದಿರಿ ಹೈಸ್ಕೂಲ್ ಡಿಗ್ರಿನಲ್ಲಿ, ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ಇರೋವಂಥದ್ದು. ಇನ್ನು ಪೇಪರ್ 1 ಸಾಮಾನ್ಯ ಪತ್ರಿಕೆ ಅಂತ ನಾನು ಏನು ಹೇಳಿದೆ 100 ಮಾರ್ಕ್ಸ್ಗೆ ಅಂತ ಅಂದ್ಬಿಟ್ಟು. ಸೊ ಈ ಸಾಮಾನ್ಯ ಪತ್ರಿಕೆ ಏನೇನೆಲ್ಲ ಟಾಪಿಕ್ಸ್ನ ಒಳಗೊಂಡಿರತ್ತೆ ಅನ್ನೋದನ್ನ ನಾನಿವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ 100 ಮಾರ್ಕ್ಸ್ಗೆ ಸಾಮಾನ್ಯ ಪತ್ರಿಕೆ ಪೇಪರ್ 1 ಎಲ್ಲರಿಗೂ ಕೂಡ ಕಂಪಲ್ಸರಿ ಅಂತ. ಸೊ ಇದರಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ GK, ಜನರಲ್ ನಾಲೆಡ್ಜ್ 25 ಮಾರ್ಕ್ಸ್ಗೆ ಇರುತ್ತೆ. ಸೊ ಈ ಜನರಲ್ ನಾಲೆಡ್ಜ್ ಅಲ್ಲಿ ಏನೇನು ಬರುತ್ತೆ? ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಸೊ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ನ್ಯಾಷನಲ್ ಹಾಗೆ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಹಾಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳು ಕೂಡ ಈ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಲ್ಲಿ ಇರುವಂಥದ್ದು 25 ಮಾರ್ಕ್ಸ್ಗೆ ಇದಿಷ್ಟನ್ನು ಕೂಡ ಕವರ್ ಮಾಡ್ತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 25 ಪ್ರಶ್ನೆಗಳಿರುತ್ತೆ. ಅಂದ್ರೆ ಸೈಕಾಲಜಿ, ನೀವು BEd ಅಲ್ಲಿ ಏನು ಓದಿರ್ತೀರಲ್ಲ, ಸೈಕಾಲಜಿ ಅನ್ನುವಂತಹ ಒಂದು ಸಬ್ಜೆಕ್ಟ್ ಇರುತ್ತೆ 4 ಸೆಮಿಸ್ಟರ್ ಅಲ್ಲಿ ಕೂಡ. ಸೊ ಅದನ್ನ ಇಲ್ಲಿ ಕೇಳಿದ್ದಾರೆ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 25 ಕ್ವೆಶನ್ಸು, ಸೊ 25 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಜನರಲ್ ಇಂಗ್ಲಿಷು 12 ಕ್ವೆಶನ್ಸ್ ಇರುತ್ತೆ 12 ಮಾರ್ಕ್ಸ್ಗೆ. ಇನ್ನು ಕಂಪ್ಯೂಟರ್ ಸಾಕ್ಷರತೆ ಅಂದ್ರೆ ಕಂಪ್ಯೂಟರ್ ನಾಲೆಡ್ಜ್ 13 ಪ್ರಶ್ನೆಗಳಿರುತ್ತೆ 13 ಮಾರ್ಕ್ಸ್ಗೆ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸ್ಗೆ ಇರೋವಂಥದ್ದು. ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ SSLC ಮಟ್ಟದ್ದು ಕೇಳ್ಬೋದು, ಅಥವಾ ಇವಾಗ ನೀವೇನು PDO ವಿಲೇಜ್ ಅಕೌಂಟೆಂಟ್ಗೆ ಏನು ಓದ್ಕೊಂಡಿರ್ತೀರಿ ಮೆಂಟಲ್ ಎಬಿಲಿಟಿ, ಸೊ ಅದೆಲ್ಲವನ್ನ ಕೂಡ ನೀವು ಕವರ್ ಮಾಡ್ಕೊಂಡ್ರೆ ಉತ್ತಮ. ಸೊ ಹಾಗಾಗಿ ಇಲ್ಲಿ 25 ಪ್ರಶ್ನೆಗಳನ್ನ ಕೇಳಿರ್ತಾರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದಿಷ್ಟನ್ನು ಸೇರಿಸಿದ್ರೆ ಎಷ್ಟು ಮಾರ್ಕ್ಸ್ ಆಗುತ್ತೆ? 100 ಮಾರ್ಕ್ಸ್ಗೆ ಸಾಮಾನ್ಯ ಪತ್ರಿಕೆ ಇಷ್ಟು ವಿಚಾರಗಳನ್ನ ಒಳಗೊಂಡಿರುತ್ತೆ. ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ಸಾಕ್ಷರತೆ ಹಾಗೇನೆ ಮೆಂಟಲ್ ಎಬಿಲಿಟಿ. ಸೊ ಇದಿಷ್ಟು ಟಾಪಿಕ್ಸ್ ಏನು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್. ಇನ್ನು ಪೇಪರ್ 2 ಅಂತ ಬಂದಾಗ ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಅವಾಗಲೇ ಹೇಳಿದೆ, ನೀವು ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿರ್ತೀರೋ ಅದು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರುತ್ತೆ. ಅಥವಾ ಸೋಷಿಯಲ್ ಸೈನ್ಸ್ಗಾಗಿರ್ಬೋದು, ಅಥವಾ ಮ್ಯಾಥ್ಸ್ಗಾಗಿರ್ಬೋದು, ಸೈನ್ಸ್ ಆಗಿರಬಹುದು, ಹಿಂದಿ, ಇಂಗ್ಲಿಷ್, ಕನ್ನಡ. ಸೊ ಈ ರೀತಿ ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಎಷ್ಟಕ್ಕೆ? 80 ಮಾರ್ಕ್ಸ್ಗೆ ಇರುತ್ತೆ. ಸೊ ಪೇಪರ್ 2 ಬಂದು 100 ಮಾರ್ಕ್ಸ್ಗೆ ಅಂತ ಹೇಳಿದೆ. ಸೊ ಈ 100 ಮಾರ್ಕ್ಸ್ ಅಲ್ಲಿ 80 ಮಾರ್ಕ್ಸ್ ಏನಿದೆ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿರುತ್ತೆ. ಅದ್ರ ಜೊತೆಗೆ ಇನ್ನ 20 ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ವಿಷಯದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ಲಸ್ 20. ಓಕೆನಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ 20 ಮಾರ್ಕ್ಸ್ಗೆ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಏನು 2015 ಅಲ್ಲಿ ಏನು HSTR ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ನಮಗೆ ಆಧಾರ. ಅದಾದ್ಮೇಲಿಂದ ಯಾವುದೇ ರೀತಿಯಾದಂತಹ HSTR ಎಕ್ಸಾಮ್ಸ್ಗಳನ್ನ ಮಾಡಿಲ್ಲ. ಸೊ ಹಾಗಾಗಿ ನಾವು ಆ ಸಿಲೆಬಸ್ ಪ್ರಕಾರ ನಾವು ಓದ್ಕೊಳ್ಬೇಕಾಗತ್ತೆ.
ಸೊ ಹಾಗಾಗಿ ಇಲ್ಲಿ 80+20 ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನೀವು ಅಟೆಂಡ್ ಮಾಡಿರ್ತೀರಾ ಅಲ್ವಾ. B.Ed ಅಲ್ಲಿ ಕೇಳಿರ್ತಾರೆ, ಆಮೇಲೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ಸೊ ಬೋಧನಾಶಾಸ್ತ್ರ ಅಂತ ಬಂದಾಗ ನಮಗೆ ಸಬ್ಜೆಕ್ಟ್ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇಟ್ಟಿದ್ರು B.Ed ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ 20 ಮಾರ್ಕ್ಸ್ ಇರುತ್ತೆ. ಸೊ ಪೇಪರ್ 2 ನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಋಣಾತ್ಮಕ ಮಾರ್ಕ್ಸ್ ಇರೋದಿಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಇದಿಷ್ಟು ಏನು HSTRಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೇಪರ್ಸ್ ಇರುತ್ತೆ ಹಾಗೆ ಸಿಲೆಬಸ್ ಆಯಿತು. ಇನ್ಮೇಲೆ ನೀವೆಲ್ಲರೂ ಕೂಡ ಬಿಸಿ ಆಗ್ಬಿಡ್ತೀರಾ ಓದೋದ್ರಲ್ಲಿ. ಎಲ್ಲ ಎಕ್ಸಾಮ್ಸ್ಗಳು ಕೂಡ ಕಾಲ್ ಆಗ್ತವೆ, ಎಲ್ಲ ಅಧಿಸೂಚನೆಗಳನ್ನ ಕೂಡ ಹೊರಡಿಸ್ತಾರೆ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.